ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಪೂಜೆಗೆ ಎಲ್ಲ ಹೋಗಿ ಬಂದು ಆಯಿತು. ಗಂಟೆ ಮಧ್ಯಾಹ್ನ 12 ಆಯಿತು ಗೈಸ್. ಈಗ ಸ್ವಲ್ಪ ಹೊತ್ತಿನ ಮೊದಲು ತಲುಪಿದಷ್ಟೇ ನಾವು. ಬೆಳಿಗ್ಗೆ 8 ಗಂಟೆಗೆ ಹೋದದ್ದು. ಈಗ ಬರುವಾಗ ಎಷ್ಟು ಹೊತ್ತಾಯಿತು, ಎಲ್ಲ ಆಗಿ ಬರುವಾಗ ಲೇಟ್ ಆಗ್ತದೆ. ಮತ್ತು ಬಸ್ಸಲ್ಲಿ ಬರೋದಾದರೆ ಇನ್ನೂ ಲೇಟ್ ಆಗ್ತದೆ, ಅದು ಹೇಳಲಿಕ್ಕಾಗೋದಿಲ್ಲ ಎಷ್ಟು ಹೊತ್ತಾಗ್ತದೆ ಅಂತೇಳಿ ಬಸ್ಸಲ್ಲಿ ಬರುವಾಗ. ಹಾಗೆ ಹಸ್ಬೆಂಡ್ ಬಂದ ಕಾರಣ ಸ್ವಲ್ಪ ಬೇಗ ತಲುಪ್ತೇವೆ ನಾವು. ಇವತ್ತು ಬೆಳಿಗ್ಗೆನೇ ಮಳೆ ಗೈಸ್, ಹೋಗುವಾಗಲೇ ಮಳೆ ನಮಗೆ ಇವತ್ತು ಬೆಳಿಗ್ಗೆ. ಮತ್ತು ಅಲ್ಲಿ ಚರ್ಚಿಗೆ ನಡ್ಕೊಂಡು ಹೋಗುವಾಗ ಕೂಡ ಅಲ್ಲಿ ಕೂಡ ಜೋರಾದ ಮಳೆ ಇತ್ತು. ಹಾಗೆ ಮತ್ತು ಪೂಜೆ ಎಲ್ಲ ಬಿಟ್ಟ ಮೇಲೆ ಆಮೇಲೆ ಸಿಗಲಿಲ್ಲ. ಇನ್ನು ಮೋಡ ಆಗಿದೆ, ಇನ್ನೇನು ಬರ್ತದಾ ಇಲ್ವಾ ಅಂತೆಲ್ಲ ನಂಗೆ ಗೊತ್ತಿಲ್ಲ. ಒಮ್ಮೊಮ್ಮೆ ಮೋಡ ಆದರೆ ಗಾಳಿ ಇದ್ದರೆ ಇರೋದಿಲ್ಲ ಮಳೆ. ಹಾಗೆ ಗೈಸ್, ಮಗನಿಗೆ ಹುಷಾರಿಲ್ಲ, ಸ್ವಲ್ಪ ಜ್ವರ ಶೀತ. ಅದು ನಿನ್ನೆ ತನ್ನ ಮದ್ದು ಹಿಡಿಸಲಿಲ್ಲ, ಇನ್ನು ಎಂತ ಅಂತ ನೋಡಬೇಕು. ಅದೇ ಮದ್ದು ತರಲಿಕ್ಕೆ ಹೇಳಿದ್ದೇನೆ, ನೋಡುವ ಏನಾಗ್ತದೆ ಅಂತೇಳಿ. ಅವನಿಗೆ ಕೂಡ ಕೆಮ್ಮು, ಮಳೆ ಕೂಡ ಸಿಕ್ತಲ್ಲ ಬೆಳಿಗ್ಗೆ, ಅದು ಜಾಸ್ತಿ ಆಯಿತು. ಗಾಳಿ ಮಳೆ ಸಿಕ್ಕಿತ್ತು, ಅದು ಸ್ವಲ್ಪ ಒದ್ದೆ ಆಗಿದ್ದ ಅವನು. ಹಾಗಾಗಿ ಸ್ವಲ್ಪ ಕೆಮ್ಮು ಎಲ್ಲ ಸ್ಟಾರ್ಟ್ ಆಯಿತು. ಕೆಮ್ಮು ಇರಲಿಲ್ಲ ಅವನಿಗೆ, ಈಗ ಕೆಮ್ಮು ಸ್ಟಾರ್ಟ್ ಆಗಿದೆ. ಇನ್ನು ನೋಡುವ, ನೈಟ್ ಮದ್ದು ಕೊಟ್ಟಾದ್ಮೇಲೆ ಏನಾಗ್ತದೆ ಅಂತ ನೋಡಬೇಕು. ನಾಳೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತದಿಲ್ವ ಅಂತ ಅದು ಕೂಡ ಗೊತ್ತಿಲ್ಲ. ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ. ಗೈಸ್ ನೋಡಿ, ಒಂಥರ ಮೋಡ ಆಗಿದೆ, ಮಳೆ ಬರಲಿಕ್ಕೆ ಆಗಿದೆ. ಮಧ್ಯಾಹ್ನ ಯಾವಾಗಲೂ ಹಾಗೆ ಮೋಡ ನೀಡ್ತದಲ್ಲ, ಮಳೆ ಬರುವ ಥರ ಆಗ್ತದೆ. ಮತ್ತು ಗೊತ್ತಿಲ್ಲ ಎಂತ ಅಂತ ಹೇಳಿ. ನೋಡಿ ನಮ್ಮ ಪ್ರಕೃತಿ ನೋಡಿ ಮಳೆಗಾಲದಲ್ಲಿ ಯಾವ ರೀತಿ ಇರ್ತದೆ ಅಂತ. ಹಸಿರಾದ ಹುಲ್ಲು. ಇದೊಂದು ನೋಡಿ, ಹಲಸಿನಕಾಯಿ ಹಣ್ಣಾಗಲಿಲ್ಲ ಗೈಸ್, ತೆಗೆದಿಟ್ಟಿದ್ದಾರೆ ಗೈಸ್. ಇಲ್ಲಿ ನಮ್ಮದು TV ನೋಡ್ತಾ ಇದ್ದಾನೆ. ಇವನದ್ದೊಂದು ಕಾರ್ಟೂನ್ ಹಾಕಿದರೆ ಬೇರೆ ಯಾರದ್ದು ಎಂಥದ್ದು ಕೂಡ ನೋಡಲಿಕ್ಕೆ ಸಿಗೋದಿಲ್ಲ, ಇದನ್ನೊಂದು ಬಿಟ್ಟರೆ. ನೋಡಿ, ಹೊರಗಡೆ ಮಳೆ ಬರ್ತಾ ಉಂಟು. ಇಲ್ಲಿ ಅವನು ಮಲಗಿ TV ನೋಡ್ತಾ ಇದ್ದಾನೆ ಗೈಸ್. ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಮೊನ್ನೆ ನಿಮ್ಮ ಜೊತೆ ಸರಿಯಾಗಿ ಅದನ್ನು ಶೇರ್ ಮಾಡಲಿಕ್ಕಾಗಲಿಲ್ಲ. ತುಂಬ ಚೆನ್ನಾಗಿದೆ ಗೈಸ್. ಇದರ ಫ್ಲವರ್ ಎಲ್ಲ 120ಗೆ 2 ಸೆಟ್ ನನಗೆ ಸಿಕ್ಕಿದೆ. ಒಂದಕ್ಕೆ 60 ರುಪೀಸಲ್ಲಿ, ಇಲ್ಲದ್ರೆ ಅದಕ್ಕೆ ಜಾಸ್ತಿ ಇರ್ತದೆ, ಒಂದಕ್ಕೆ ಜಾಸ್ತಿ ಇರ್ತದೆ. ಆದರೆ ನನಗೆ 2 ಸೆಟ್ಟಿಗೆ ಅಷ್ಟು ಸಿಕ್ಕಿದ್ದು ಪರವಾಗಿಲ್ಲ, ಅದು ಆಫರಲ್ಲಿ ಇತ್ತಲ್ಲ, ಹಾಗಾಗಿ ನಾನು ತಗೊಂಡ್ಲಿಕ್ಕೆ ಆದದ್ದು ಇಷ್ಟೆಲ್ಲ. ಇಲ್ಲದ್ರೆ ಆಗ್ತಾನೆ ಇರಲಿಲ್ಲ, ತುಂಬ ರೇಟು. ಹೊರಗಡೆ ಹೀಗೆ ಶಾಪಲ್ಲಿ ತಗೊಳ್ಳೋದಾದರೆ ತುಂಬ ರೇಟ್ ಉಂಟು. ಅದು 3 ಮಿಕ್ಸ್ ಮಾಡಿ ನಾನು ಹಾಕಿದ್ದೇನೆ ನೋಡಿ. ಇದಕ್ಕೆ ನಾನು 2 ಸೈಡ್ ಗಮ್ ಹಾಕಿದ್ದೇನೆ ಕೆಳಗಡೆ, ಹಾಗೆ ಅದು ಗಟ್ಟಿ ನಿಂತಿದೆ ನೋಡಿ ಗೈಸ್. ನಾನಿಲ್ಲಿ ಲೈಟನ್ನೆಲ್ಲ ಡೈಲಿ ಹಾಕಿರ್ತೇನೆ, ಯಾಕೆ ಅಂತ ಹೇಳಿದರೆ ಅದು ಲೈಟ್ ವಾರದಲ್ಲಿ ಒಂದು 3 ಸಲ ಆದರೂ ಹೊತ್ತಿಸಬೇಕು ಗೈಸ್. ಹಾಗೆ ನಾನು ಗುಡಿಸುವಾಗ ಒರೆಸುವಾಗ ಹಾಕಿರ್ತೇನೆ. ಮತ್ತು ಫ್ಯಾನ್ ಹೇಗೆ ಹಾಕ್ತೇನೆ ಹಾಗೆ ಮತ್ತು ಆಫ್ ಮಾಡ್ತೇನೆ. ಹಾಗಾಗಿ ಹಾಲಿದ್ದು ಮತ್ತು ಡೈನಿಂಗ್ ಹಾಲಿದ್ದು ಒಟ್ಟಿಗೆ ಹಾಕಿಬಿಡೋದು, 2 ರೂಮಿದ್ದು ಮತ್ತೊಂದು ಸಲ ಹಾಕಿಬಿಡೋದು, ಆ ರೀತಿ ಮಾಡೋದು. ಎಲ್ಲ ಲೈಟ್ಗಳನ್ನೊಮ್ಮೆ ನಾನು ಹಾಕ್ತೇನೆ ನೋಡಿ. TV ಶೋಕಿಸಿದ್ದು ಅದು ದೇವರದ್ದು ಹೇಗೆ ಹಾಕಿರ್ತಾರೆ, ಡೈಲಿ ಹಾಕ್ತೇವೆ ನಾವು. ಬೆಳಿಗ್ಗೆ ಹಾಕಿದರೆ ನೈಟ್ ಮಲಗುವಾಗ ಆಫ್ ಮಾಡೋದು. ಇದೆಲ್ಲ ವಾರದಲ್ಲಿ 5 ಆಗ್ತಾ ಬಂತು. ನನ್ನ ಕೆಲಸ ಎಲ್ಲ ಇನ್ನೂ ಸ್ಟಾರ್ಟ್ ಆಗಬೇಕು ಗೈಸ್. ಇವತ್ತು ಕೆಲಸ ಎಲ್ಲ ಲೇಟ್, ಯಾಕಂತ ಹೇಳಿದರೆ ಭಾವ ಬಂದಿದ್ದರು, ನಾದಿನಿ ಎಲ್ಲ ಇದ್ದರು. ಅವರು ಈಗ ಟೀ ಕುಡಿದೆಲ್ಲ ಹೋದರು. ಹಾಗೆ ಅವರು ಹೋದ ನಂತರ ಇನ್ನೂ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಆಗಬೇಕು, ಒರೆಸೋದೆಲ್ಲ. ಹಾಗೆ ಟೀ ಎಲ್ಲ ಕುಡ್ದಾಯಿತು. ಇನ್ನು ಹಾಗೆ ಇದು ಲೈಟೆಲ್ಲ ನಾನು ಹಾಕಿರ್ತೇನೆ, ಯಾಕಂತ ಹೇಳಿದರೆ ಅದು ಮತ್ತೆ ಹಾಳಾಗ್ತದೆ ಗೈಸ್. 2 ಡೇಸ್ 3 ಡೇಸಿಗೊಮ್ಮೆ ಆದರೂ ಒಂದು 10 ನಿಮಿಷ ಆದರೂ ಅದನ್ನು ಹೊತ್ತಿ ಇಡಬೇಕು, ಇಲ್ಲಾಂದರೆ ಅದು ನಾವು ಹೊತ್ತಿಸದೇ ಇದ್ದರೆ ಅದು ಹಾಳಾಗ್ತದೆ. ಹಾಗಾಗಿ ಅಷ್ಟು ಖರ್ಚು ಮಾಡಿದ್ದೇವಲ್ಲ, ಸೊ ಆದ ಕಾರಣ ಅದನ್ನು ಜಾಗ್ರತೆಯಲ್ಲಿ ಇಡಲೇಬೇಕಾಗ್ತದೆ. ಹಾಗೆ ಮತ್ತು ಬೆಡ್ರೂಮ್ ಇದ್ದೆಲ್ಲ ನಾನು 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಒರೆಸ್ತೇನಲ್ಲ ಗೈಸ್, ಫ್ಯಾನ್ ಎಲ್ಲ ಹಾಕ್ತೇನಲ್ಲ, ಆ ಟೈಮಲ್ಲಿ ಅದರ ಸ್ವಿಚ್ಚನ್ನು ಕೂಡ ಹಾಕಿ ಬಿಡೋದು. ಅದಕ್ಕೆ 3 ಸ್ವಿಚ್, ಅದು ಹಾಕಿ ಬಿಡೋದು. ಅದು ಒಂದು ಒಣಗ್ತದಲ್ಲ ನೆಲ, ಆಮೇಲೆ ಒಟ್ಟಿಗೆ ಆಫ್ ಮಾಡೋದು, ಆ ರೀತಿ ಮಾಡೋದು 2 ಬೆಡ್ರೂಮ್ ಇದ್ದು ಗೈಸ್. ನಮ್ಮ ಇದು ನದಿ
ನದಿಯ ನೀರಿನ ಕಲ್ಲರ್ ಚೇಂಜ್ ಆಗಿದೆ ಗೈಸ್, ತೋರಿಸ್ತೇನೆ ನಿಮಗೆ. ಬೆಳಿಗ್ಗೆ ತುಂಬ ಚೇಂಜ್ ಇತ್ತು ಗೈಸ್, ಕೆಂಪು 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 ಕಾಣ್ತಾ ಇತ್ತು. ಬಟ್ ಇವತ್ತು ಈಗ ಒಂದು ಸ್ವಲ್ಪ, ಈಗ ಸಂಜೆ ಅಷ್ಟೊಂದು ಇಲ್ಲ, ಕಲ್ಲರ್ ಉಂಟು ಆದರೆ ಡಾರ್ಕ್ ಇತ್ತು ಬೆಳಿಗ್ಗೆ, ಇವಾಗ ಸ್ವಲ್ಪ ಲೈಟ್ ಆಗಿದೆ ನೋಡಿ. ನಿನ್ನೆ ಅಲ್ಲಿ ಕಲ್ಲುಗಳು ಕಾಣ್ತಾ ಇತ್ತು ಮೇಲೆ, ಈಗ ಕಾಣುವುದಿಲ್ಲ. ಅಂದರೆ ಸ್ವಲ್ಪ ಮಳೆ ಬಂತಲ್ವಾಗ, ಸ್ವಲ್ಪ ನೀರು ಬಂತು ಕಾಣಬೇಕು ನೋಡಿ. ನಿನ್ನೆ ಸ್ವಲ್ಪ ಇಳಿದಿತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಆದರೆ ಹೋದ್ಸಲ ಅಷ್ಟು ಇಲ್ಲ, ತುಂಬ ಕಡಿಮೆನೆ ಹೋದ್ಸಲ ಮತ್ತು ಈ ಸಲ ಕಂಪೇರ್ ಮಾಡಿದರೆ. ದೋಣಿ ನೋಡಿ ಇಲ್ಲೇ ಇದೆ. ಅಂಕಲ್ ಇರ್ತಿದ್ರೆ ಇಷ್ಟೊತ್ತಿಗೆ ಎಷ್ಟು ಮೀನು ಹಿಡಿದಾಗ್ತಿತ್ತ ಏನ. ಗುಡುಗು ಕೂಡ ಬರ್ತಾ ಉಂಟು ಗೈಸ್ ನೋಡಿ. ಹುಲ್ಲೆಲ್ಲ ಈ ಒಂದು ಬಳ್ಳಿ ಎಷ್ಟು ಒಂದು ಬಂದಿದೆ ಅಂತಲೇ ಇಲ್ಲ. ಇದು ನಿಜವಾಗಿ ನೋಡೋದಾದರೆ ಇದು ಕಲ್ಲಂಗಡಿ ಉಂಟಲ್ಲ ಗೈಸ್, ಅದೇ ರೀತಿ ಕಾಣ್ತದೆ, ಅದರ ಗಿಡದ ಥರ. ಬಟ್ ಎಷ್ಟು ಒಂದು ಬಂದಿದೆ ಅಂತ ನೋಡಿ. ನಾವು ನೆಟ್ಟರೆ ಕೂಡ ಬೀಜ ಹಾಕಿದ್ರು ಕೂಡ ಬರಲಿಕ್ಕಿಲ್ಲ. ಇದು ಕಾಟು ಯಾವುದು ಒಳ್ಳೆಯದಲ್ಲ. ಪತ್ರೊಡೆ ಎಲೆಗಳು ಮೊನ್ನೆಗಿಂತ ತುಂಬ ದೊಡ್ಡದಾಗಿದೆ ಗೈಸ್. ಪತ್ರೊಡೆ ಮಾಡಲಿಕ್ಕೆ ಉಂಟು ಇನ್ನು. ಈ ಸಲ ಮಳೆಗಾಲ ಅಂತೇಳಿ ಅಷ್ಟೊಂದು ಅನಿಸೋದಿಲ್ಲ ಗೈಸ್, ಯಾಕೆಂದರೆ ಮಳೆ ಕೂಡ ಕಡಿಮೆ, ಬಿಸಿಲೆಲ್ಲ ಇದೆ ಅಲ್ವಾ. ಸೊ ಮಳೆಗಾಲ ಅಂತೇಳಿ ನಮಗೆ ಅನಿಸೋದೇ ಇಲ್ಲ, ಮಳೆಗಾಲದಲ್ಲಿ ಮಾಡುವ ತಿಂಡಿ ಅಂತ ಹೇಳಿ. ಪೇರಳೆ ನೋಡಿ ಗೈಸ್, ಇಲ್ಲೊಂದು 4 ಇದೆ ನೋಡಿ, ಚಿಕ್ಕ ಚಿಕ್ಕದು. ಇನ್ನೂ ಹಾಗೆ ಆಗಬೇಕು, ಉಂಟು ಚಿಕ್ಕ ಚಿಕ್ಕದು ತುಂಬ ಉಂಟು ನೋಡಿ. ಅಲ್ಲೆಲ್ಲಿ ದೂರದಲ್ಲಿ ಉಂಟು, ಅದು ನಿಮಗೆ ಕಾಣೋದಿಲ್ಲ ನೋಡಿ. ಮೇಲೆ ತನಕ ಉಂಟು, ಚಿಕ್ಕ ಚಿಕ್ಕದು ಉಂಟು, ಅದು ಕಾಣುವುದಿಲ್ಲ ನೋಡಿ. ಇಲ್ಲಿ ನೀರು ಯಾವ ರೀತಿ ಕಾಣ್ತದೆ ನೋಡಿ. ಗುಡುಗು ಬರ್ತಾ ಉಂಟು ಗೈಸ್. ಇಲ್ಲೆಲ್ಲೂ ಬರ್ಲಿಕ್ಕೆ ಆಗುದಿಲ್ಲ ಗೈಸ್. ಸೊಳ್ಳೆ ಉಂಟಲ್ಲ, ಸೊಳ್ಳೆ ತುಂಬ ಉಂಟು, ಕಚ್ಚುತ್ತದೆ. ಆಚೆ ಕೆಳಗಡೆ ನಮ್ಮ ಈಚೆ ಮನೆ ಹತ್ರ ಇಲ್ಲ ಈ ಸಲ, ಒಂದು ಕೂಡ ಸೊಳ್ಳೆ ಇಲ್ಲ ಗೈಸ್. ಆಚೆ ಹೋದ್ರೆ ಉಂಟಲ್ಲ ತುಂಬ ಸೊಳ್ಳೆಗಳು. ಹಾಗೆ ನುಗ್ಗೆಕಾಯಿ ಆಗಿದೆ, ಮೇಲೆ ಉಂಟು ಗೈಸ್. ಅದು ನಿಮಗೆ ಕಾಣುವುದಿಲ್ಲ, ನಾನು ತೋರಿಸಿದ್ರು ನಿಮಗೆ ಕಾಣಲಿಕ್ಕಿಲ್ಲ. ನಮ್ಮ ಇಲ್ಲಿಗೆ ಮನೆಗೆ ಡೈಲಿ 2 ಪಾರಿವಾಳ ಬರ್ತದೆ ಗೈಸ್. ಅದಕ್ಕೆ ಸ್ವಲ್ಪ ಅನ್ನ ನಾನು ಹೊರಗಡೆ ಹಾಕಿಡುದು, ಅದನ್ನು ಪಾಪ ತಿನ್ಕೊಂಡು ಹೋಗ್ತದೆ ಅದು 2 ಕೂಡ. ಇಲ್ಲಿ ನೋಡಿ ಗೈಸ್, 5 ಹಲಸಿನಕಾಯಿ ಉಂಟು, ದೊಡ್ಡದಾಗಿದೆ. ಬಿದ್ದರೆ ನೀರಿಗೆನೆ ನೋಡಿ. ನೀರಿನ ಬದಿಯಲ್ಲೇ ಉಂಟು ಅದು ಹಲಸಿನಕಾಯಿಯ ಮರ. ಸಲ ಅಂಕಲ್ 2 ಸಲ ಕೂಡ ಅಂಕಲ್ ನದಿಯಿಂದಲೇ ಬಂದು ದೋಣಿ ತಗೊಂಡು ಬಂದು ಕೊಯ್ದು ತಗೊಂಡು ಬಂದದ್ದು. ಅಂದರೆ ಅದು ಕೊಯ್ಯುವಾಗ ನದಿಗೆ ಬೀಳ್ತದೆ ಕೆಳಗೆ ಜಾರಿ. ಬಟ್ ಇವಾಗ ನೀರು ಕೂಡ ಕೆಳಗಡೆ ಇದೆ ಅಲ್ಲ, ಸಲ ನೀರು ಮೇಲೆ ಇದ್ದಾಗ ಒಳ್ಳೆ ಆಗ್ತಿತ್ತು. ಈ ಸಲ ಕೆಳಗಡೆ ಇದೆ ಅಲ್ಲ, ಮೇಲೆ ಬರಲೇ ಇಲ್ಲ ಈ ಸಲ ನೀರು. ಹೌದಲ್ವ ಅಂತ ಸ್ವಲ್ಪ ನೋಡಿ. ಪಪ್ಪಾಯ ಗಿಡ ಕೂಡ ಉಂಟು 2, ಇದರಲ್ಲಿ ಆಗಿತ್ತು ತುಂಬ ಆಗಿ ನಮಗೆ ಸಿಕ್ಕಿದೆ ಪಪ್ಪಾಯ. ಇದು ಬೀಜ ಬಿದ್ದು ಆದ ಪಪ್ಪಾಯ ಮರ ನೋಡಿ. ಈಗ ಇನ್ನು ಆಗಬೇಕಷ್ಟೇ, ಒಮ್ಮೆದ್ದಾಗೆ ಆಯಿತು. ಮೋಡ ನೋಡಿ ಕಾಣ್ತಾ ಇದೆ, ಬರ್ಬೋದು, ಗುಡುಗು ಬರ್ತದೆ ಅಲ್ವಾ ಹಾಗೆ. ಮಾವಿನಕಾಯಿ ನೋಡಿ ಗೈಸ್, ಬಿದ್ದಿದೆ ಅಲ್ಲಿ ಒಳ್ಳೇದುಂಟ ಇಲ್ವಾ ಗೊತ್ತಿಲ್ಲ. ಇದು ಸ್ವಲ್ಪ ಒಳ್ಳೇದುಂಟು, ಆದರೆ ತಿನ್ನಲಿಕ್ಕೂ ಕೂಡ ಜಾಸ್ತಿ ಹೆದರಿಕೆ ಆಗ್ತದೆ ಗೈಸ್. ಮತ್ತು ಹೀಟ್ ಆದರೂ ಉಂಟಲ್ಲ, ಯಾರಿಗೆ ಬೇಕು. ಬಾಡಿ ತುಂಬ ಹೀಟ್ ಆಗ್ತದೆ, ಮತ್ತು ಹಾಗೆ ತಿನ್ನಲಿಕ್ಕೆ ಕೂಡ ಜಾಸ್ತಿ ಹೆದರಿಕೆನೇ ಆಗೋದು. ಅಮ್ಮ ತರಕಾರಿ ಮಾಡಿದ್ದಾರೆ ಗೈಸ್. ಬೆಂಡೆಕಾಯಿಯ ಗಿಡಗಳು ನೋಡಿ. ಇದು ಮೆಣಸು ತುಂಬ ಇತ್ತು ಗೈಸ್. ಮೊನ್ನೆ ಅದು ಕಾಣ್ತಾನೆ ಇರಲಿಲ್ಲ, ಚಿಕ್ಕದಾಗಿ. ಅಮ್ಮ ಅದನ್ನು ತೆಗೆದು ಬಿಸಾಡಬೇಕಂತ ಎನಿಸೋಷ್ಟರಲ್ಲಿ ತುಂಬ ಆಗಿದೆ ಇವಾಗ. ಹಾಗೆ ಪದಾರ್ಥಕ್ಕೆಲ್ಲ ಆಗ್ತದಲ್ಲ ತೆಗೆದ್ರೆ.
ಹಸಿಮೆಣಸಿನಕಾಯಿ ಹಾಗೆ ಮತ್ತು ಗಿಡ ಇಟ್ಟರು. ಈಗ ಮಳೆ ಎಲ್ಲ ಬಂದು ಅದು ತುಂಬ ಚೆನ್ನಾಗಾಗಿದೆ ಗೈಸ್. ನೋಡಿ ಫೋರ್ಕು, ಇವತ್ತು ಫೋರ್ಕು ಮತ್ತು ಸಾರು, ನಿನ್ನೆ ಸಾರು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ಲ, ತುಂಬ ಒಳ್ಳೆಯದಾಗಿದೆ ಫೋರ್ಕು ಕೂಡ, ಮಾಂಸ ಕೂಡ ಒಳ್ಳೆಯದಿತ್ತು. ಮತ್ತು ಇದು ಸಾರು ಉಳಿದಿದೆ. ಮತ್ತು ಚಿಕನ್ನದು ಸ್ವಲ್ಪ ಗ್ರೇವಿ ಇದೆ. ಈ ಮಾವಿನಕಾಯಿ ನಿನ್ನೆ ಅಮ್ಮ ತಗೊಂಡು ಬಂದದ್ದು, ಕೆ ಜಿಗೆ 80 ರುಪೀಸ್ ಅಂತೆ, 80 ರೂಪಾಯಿ. ಎಂಥ ಸ್ವೀಟ್ ಇತ್ತಂತ ಹೇಳಿದರೆ ಗೈಸ್, ಅಷ್ಟೊಂದು ಸ್ವೀಟ್ ಉಂಟು. ಆದರೆ ಇದು ಹಣ್ಣಾಗಿದೆ ತುಂಬ ಚೆನ್ನಾಗಿ, ಆದರೆ ತುಂಬ ಅಂದರೆ ತುಂಬ ಸ್ವೀಟ್ ಗೈಸ್. ಒಳ್ಳೆಯದಿತ್ತು ಈ ಮಾವಿನಕಾಯಿ ಆಯಿತಾ. ಸ್ವಲ್ಪ ಜಾಸ್ತಿನೇ ತರ್ಬೋದಿತ್ತು, 80 ರೂಪಾಯಿ ಆಗಿದ್ದರೆ. ಗೊತ್ತಿಲ್ಲ ಅಲ್ಲ ಯಾವ ರೀತಿ ಇರ್ತದೆ ಅಂತ ಹೇಳಿ. ನೋಡಿ ಇದೊಂದು ಸ್ವಲ್ಪ ಇದಾಗಿದೆ, ಅದು ಬಿಟ್ಟರೆ ಎಲ್ಲ ಮಾವಿನಕಾಯಿ ಕೂಡ ತುಂಬ ಒಳ್ಳೆಯದಿತ್ತು. ಇದು ಅಶೋಕಣ್ಣನವರ ಗಿಡದಲ್ಲಿ ಆದ ಲಿಂಬೆಹಣ್ಣು, ಹಸ್ಬೆಂಡ್ ಹೋದಾಗ ತಗೊಂಡು ಬಂದಿದ್ದು. ತುಂಬ ಒಳ್ಳೆಯದುಂಟು ಗೈಸ್, ಅವರದರಲ್ಲಿ ದೊಡ್ಡದಾಗ್ತದೆ ಗಿಡದಲ್ಲಿ, ಒಳ್ಳೆ ಹುಳಿಯಾಗಿ ಒಳ್ಳೆಯದುಂಟು ಇದು ಗೈಸ್. ಇವತ್ತು ಈ ಬ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತು ಚಿಕ್ಕದು ಬ್ಲಾಗ್ ಒಂದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.